ನನ್ನ ಹೆಸರು ಹರೀಶ್ ಅಂತ, ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೀನಿ. ಏನು ಇವತ್ತು ನಮ್ಮ ಮಾಧ್ಯಮ ಮುಂದೆ ಇವತ್ತು ಬಂದಿದ್ದೀನಿ ಅಂತಂದರೆ, ಯಾರೋ ಒಬ್ಬ ಸಂದೇಶ್ ಅನ್ನೋ ಒಬ್ಬ ಹುಡುಗ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವ್ರನ್ನ ಒಬ್ಬ ದಲಿತ ವಿರೋಧಿ ಅಂತ ಹೇಳಿರೋದು ಮೊನ್ನೆ ತಾನೇ ನಾನು ನೋಡಿದೆ. ಅವ್ರಿಗೆ ಮೇ ಬಿ ನೋಡಿಲ್ಲ ಅನಿಸುತ್ತೆ. ದಲಿತರ ಮನೆಯಲ್ಲಿ ಬಂದಿರೋದು, ಊಟ ಮಾಡಿರೋದು, ಅವ್ರ ಕಷ್ಟಗಳನ್ನ ಆರಿಸ್ತಾ ಇರೋದು ಅವ್ರನ್ನ ಕಂಡಿಲ್ಲ ಅನಿಸುತ್ತೆ. ಶಾಸಕರು, ಮಾಜಿ ಶಾಸಕರಿದ್ದಾಗ ಡಾಕ್ಟರ್ ಕೆ ಸುಧಾಕರ್ ಯಾವತ್ತಾದರೂ ದಲಿತರ ಮನೆಗೆ ಒಂದು ಸಲ ಭೇಟಿ ಕೊಟ್ಟಿದ್ದನ್ನು ತಾವು ಯಾವತ್ತಾದರೂ ನೋಡಿದ್ದೀರಾ? ಇಲ್ಲ ಅವ್ರ ಮನೆಯಲ್ಲಿ ಬಂದು ನೀರು ಕುಡಿಯೋದು, ದಲಿತರನ್ನ ಹಾಕ್ಕೊಂಡು ಒಂದು ಅಂಬೇಡ್ಕರ್ ಫೋಟೋನ ಒಂದು ಎತ್ತಿ ಹಿಡಿದಿರೋದಂತನ ಯಾವತ್ತಾದರೂ ನೀವು ನೋಡಿದ್ದೀರಾ? ಯಾವತ್ತೂ ನೋಡಿಲ್ಲ ಸ್ವಾಮಿ ನೀವು. ಇವತ್ತು ನಾವೊಂದು ನಿಮಗೆ ಸವಾಲನ್ನು ಹಾಕ್ತಾಯಿದ್ದೀವಿ. ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವ್ರನ್ನ ದಲಿತರ ಮನೆಯಲ್ಲಿ ಯಾರ ಊಟಕ್ಕೆ ನೀವು ಅರೇಂಜ್ ಮಾಡ್ತೀರೋ ಮಾಡಿ, ಅವ್ರನ್ನ ಮುಂದೆ ನಿಂತ್ಕೊಂಡು ಶಾಸಕರನ್ನ ನಾನು ಕರ್ಕೊಬರ್ತೀನಿ ಅವ್ರ ಮನೆಗೆ. ಇಲ್ಲ ನಾನು ಹೇಳ್ತೀನಿ ದಲಿತರ ಮನೆಯಲ್ಲಿ ಊಟ ಎಲ್ಲ ಮಾಡಿಸ್ತೀನಿ, ನಿಮ್ಮ ಎಂ ಪಿನ ಕರ್ಕೊಂಬರೋಕ್ಕಾಗುತ್ತಾ ನೀವು ಹೇಳಿ. ಸುಮ್ಮನೆ ದಲಿತ ವಿರೋಧಿ ಅಂತ ಹೇಳೋದು, ತಪ್ಪು ಹೇಳಿಕೆಯನ್ನು ಕೊಡೋದು ಇದೆಲ್ಲ ಬೇಡ. ಯಾಕಂದರೆ ಇವತ್ತು ಎಷ್ಟೋ ದಲಿತರಿಗೆ ನಮ್ಮ ಶಾಸಕರೇ ಸ್ಫೂರ್ತಿ, ಅವ್ರಿಗೆ ದಾರಿ, ಅವ್ರಿಗೆ ಒಬ್ಬ ನಾಯಕ. ಅದು ಬಿಟ್ಟು ನೀವು ಅಂಥವ್ರ ಮೇಲೆ ಒಂದು ಹೇಳಿಕೆಯನ್ನು ಕೊಡೋದು ಇದು ತಪ್ಪು. ಈಗ ಹೇಳ್ತಾ ಇದ್ದೀನಲ್ಲ, ನೀವು ಯಾರು ದಲಿತರ ಮನೆಗೆ, ಇಂಥ ದಲಿತರ ಮನೆಗೆ ನೀವು ಎಲ್ಲಾದರೂ ಹೇಳಿ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕದಲ್ಲಿ ಇಂಥವ್ರ ಮನೆಯಲ್ಲಿ ದಲಿತರ ಮನೆಯಲ್ಲಿ ಅಡುಗೆ ಮಾಡಿಸಿದ್ದೀವಿ, ನೀವು ಶಾಸಕರನ್ನ ಕರ್ಕೊಬನ್ನಿ ಅಂತೇಳಿ ನಾನು ಕರ್ಕೊಬರ್ತೀನಿ. ಇಲ್ಲ ನೀವು ಹೇಳಿ, ನಾನು ಅರೇಂಜ್ ಮಾಡಿಸ್ತೀನಿ, ನಿಮ್ಮ ಎಂ ಪಿ ಸಾಹೇಬ್ರನ್ನ ಕರ್ಕೊಂಬನ್ನಿ. ಇದು ಬಿಟ್ಟು ಸುಮ್ಮನೆ ಹೇಳಿಕೆಯನ್ನು ಕೊಡಬೇಡ್ರಿ, ಆಯಿತಾ? ಮತ್ತು ಈ ನಗರಸಭೆದು ಅಂಗಡಿಗಳನ್ನ ದಲಿತರಿಗೆ ಕೊಡ್ತಾಯಿದ್ರು, ಅದನ್ನು ಮುಂದೂಡಿಸಲಾಗಿದೆ ಅಂತ ಮೊನ್ನೆ ತಾನೇ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ನಮ್ಮ ಗೊಲ್ಲಹಳ್ಳಿ ಪಂಚಾಯತಿ, ನಾಸ್ತಿಮನಹಳ್ಳಿ, ಕೇತನಹಳ್ಳಿ, ಆನೆಮಡು, ಕೊತ್ತೂರಿಗೆ ಬಂದಿದ್ದರು. ಅವತ್ತು ಮಾಧ್ಯಮದವ್ರ ಮುಂದೆನೂ ಹೇಳಿದ್ರು, ನಮಗೆ ಈ ಬಜೆಟ್ಗೆ ಸಂಬಂಧ ಇಲ್ಲ, ಅವರು ನಗರಸಭೆಯವರು ಅವ್ರು ನೋಡ್ಕೊತಾರೆ, ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅದು ನಗರಸಭೆ ಅಧ್ಯಕ್ಷರಿಗಾಗಿರ್ಬೋದು, ಉಪಾಧ್ಯಕ್ಷರಿಗಾಗಿರ್ಬೋದು, ಅವ್ರು ಮಾಡಬೇಕಿತ್ತು. ಆದರೆ ನೀವು ನಮ್ಮ ಶಾಸಕರನ್ನ ಮೇಲೆ ಆಪಾದನೆ ಮಾಡ್ತಾ ಇರೋದು ಇದು ತಪ್ಪು ವಿಷಯ. ನಿಮ್ಮ ಅಧ್ಯಕ್ಷರನ್ನ ಕೇಳಿ, ಕ್ವಶನ್ ಮಾಡಿ, ಯಾಕ್ರಿ ಮಾಡಿಲ್ಲ ಅಂತ ಕೇಳಿ, ನಿಮ್ಮ ಉಪಾಧ್ಯಕ್ಷರನ್ನ ಕೇಳಿ. ಅದು ಬಿಟ್ಟು ಶಾಸಕರನ್ನ ಒಂದು ಆಪಾದನೆ ಮಾಡುವಂಥದ್ದು ಬೇಡ.